ಬನ್ನಿ ವಿಜಿ, ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಅಯ್ಯೋ, ನೀವೇನು ಇನ್ನೂ ಹೊರಗಡೆ ಬರೋದಕ್ಕೆ ನಾಚಿಕೆ ಇಕ್ಕಂತ ಇದ್ದೀರಲ್ಲ. ಏನು ನೀವು ನಾಚಿಕೆ ಎಲ್ಲ ಊರಿಂದ ಆಚೆಗೆ ಅದೆಲ್ಲ ನಾವು ಬಿಟ್ಬಿಡ್ಬೇಕಷ್ಟೇ. ಈಗಿನ ಜನ ಏನು ಯಾರೇನೇನು ಸರಿಯಾಗಿದ್ದಾರೆ ಇವಾಗ? ಯಾರಾದರೂ ಒಂದು ತಪ್ಪು ಮಾಡಿರ್ತಾರೆ. ಸುಮ್ಮನೆ ಹಂಗೆ ಜನ ಸುಮ್ಮನೆ ಸ್ಕೋಪ್ ಕೊಡ್ತಾರೆ ಅಷ್ಟೇ ನಮ್ಮ ಮುಂದೆ. ಅವ್ರೂ ಎಂತೆಂಥ ಕೆಲಸ ಮಾಡಿರ್ತಾರೋ. ಅಯ್ಯೋ, ಒಬ್ಬೊಬ್ರದ್ದು ಹೇಳ್ಬಾರ್ದು, ನಮ್ದೇನು ಹಿಂಗಾನ ಐತೆ. ಅದೆಲ್ಲ ತಲೆ ಕೆಡಿಸ್ಕೊಬೇಡ, ಬಾ ಹೋಗೋಣ ಬೇಗ. ಅಲ್ಲಿ ಬ್ಯಾಗೆಲ್ಲ ಬೈಕಲ್ಲಿ ಇಟ್ಟಿದ್ದೀನಿ. ಇನ್ನು ಯಾಕೆ ಯೋಚನೆ ಮಾಡ್ತಾ ಇದೆಯಾ ಬರೋದಕ್ಕೆ ಹೊರಗಡೆ? ಏನಿಲ್ಲ. ಎಲ್ಲಾಸಿ ಹೋಗೋಣ? ಎಲ್ಲಾಸಿ ಹೋಗೋಣ? ಏನು ಇಲ್ಲಾಸಿ ಹೋಗೋಣ? ಮಾಮೂಲಿ ಹೆಂಗೆ ಹೋಗ್ತಾ ಇದ್ವೋ ಹಂಗೆ ಸುಗುಣರ ಮನೆ ಹತ್ರ ಅಲ್ಲಾಸನೇ ಹೋಗೋದು. ಯಾಕೆ ಯಾಕೆ ಹೆದ್ರುಕೊಳ್ತಾ ಇದೆಯಾ? ಏ ಬೇಡಪ್ಪ, ಅಲ್ಲಾಸಿ ಹೋಗೋದು ಬೇಡ. ನಾನು ಈ ಸಂಧ್ಯಾಗಾಸಿ ಬರ್ತೀನಿ, ನೀವು ಅಲ್ಲಾಸಿ ಬರ್ರಿ. ಸರಿನಾ? ಇಲ್ಲಾಸಿ ಹೋಗೋದಕ್ಕೆ ಅಲ್ಲಿ ಇನ್ನು ಅಲ್ಲಿ ಎಲ್ಲ ಏನೋ ಮಾಡ್ತಾ ಇದ್ದಾರೆ, ಅಲ್ಲೆಲ್ಲ ಮಳ್ಳೆನ ಏರಿದ್ದಾರೆ, ಯಾರೋ ಮನೆ ಕಟ್ತಾ ಇದ್ದಾರೆ. ಇಲ್ಲಾಸಿ ಹೋಗೋದಕ್ಕಾಗಲ್ಲ. ನೀವು ಅಲ್ಲಾಸಿ ಬರ್ರಿ, ಸುಗುಣರ ಮನೆ ತಗಾಸಿನ. ನಾನು ಇಲ್ಲಿ ಸಂಧ್ಯಾಗಾಸಿ ಬರ್ತೀನಿ. ಅಲ್ಲಿ ಬಂದು ಆಮೇಲೆ ರೋಡ್ನ ಕತ್ಕೊಂತೀನಿ. ಏ ಬಾ ವಿಜಿ, ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ನಾನು ಹೇಳ್ತಾನೆ ಇದ್ದೀನಿ, ನೀನು ಎದ್ರುಕೊಳ್ತಾ ಇದೆಯಲ್ಲ. ನಾನು ಹೇಳ್ತಾ ಇದ್ದೀನಿ, ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ತಲೆ ಕೆಡಿಸ್ಕೋಬೇಡ, ತಲೆ ಕೆಡಿಸ್ಕೊಂಬ ಮಾತೇ ಬೇಡ, ಸರಿನಾ? ಬಾ ಹೋಗೋಣ, ಯಾಕೆ ಎದ್ರುಕೊಂತೀಯ? ಅವಳು ಬಂದು ಮಾತಾಡ್ದಂಗೆ ನಾನು ಅವಳಿಗೆ ಹೇಳ್ತೀನಿ. ನಾವು ಮೊದ್ಲಿನ ನಾವು ಹೆಂಗೆ ಕೆಲ್ಸಕ್ಕೆ ಹೋಗ್ತಾಯಿದ್ವಿ ಹಂಗೆ ನಾವು ಕೆಲ್ಸಕ್ಕೆ ಹೋಗ್ತಾಯಿದ್ವಿ ಕಣೆ ಅಂತ ಹೇಳ್ತೀನಿ. ನೀನು ತಲೆ ಕೆಡಿಸ್ಕೊಂತೀಯಲ್ಲ ವಿಜಯ್ ನೀನು. ಅಲ್ಲ, ಯಾಕೆ ಬೇಕು ಅಂತ ಹೇಳಿ. ಯಾಕೋ ಅಲ್ಲಾಸಿ ಹೋಗೋದಕ್ಕೆ ನನಗೆ ಒಂಥರ ಭಯ ಆದಂಗೆ ಆಗ್ತೈತೆ. ಭಯ ಅನ್ನೋದಕ್ಕಿಂತ ಯಾಕೋ ಏನೋ ಒಂಥರ. ಅದಕ್ಕೇ ಇಲ್ಲ, ಗೊತ್ತಿಲ್ದಾಗ ಹತ್ರ ಏನು ಅನ್ನಿಸ್ತಿರ್ಲಿಲ್ಲ, ಸುಮ್ಮನೆ ಹೋಗ್ತಿದ್ವಿ. ಇವಾಗ ಬೇರೆ ಗೊತ್ತಾಗೈತಲ್ಲ, ಇರ್ತಾಳೆ ಹೊರಗೆ, ಹೆಂಗೆ ಹೋಗೋದು ಅಂತ ಹೇಳಿ. ಹೋಗು, ಇಲ್ಲ ಆಸಿ ಬರೋಗು ನೀನು. ಒಬ್ಬನೇ ಬಂದರೆ ಎಲ್ಗೋ ಹೋಗ್ತಾನೆ ಒಬ್ಬನೇ ಅಂತ ಸುಮ್ಮನೆ ಆಗ್ತಾಳೆ. ನಾನು ಇಲ್ಲಿ ಸಂಧ್ಯಾಗಾಸಿ ಬರ್ತೀನಿ, ಇವ್ರು ಸಂಧಿ ಐತಲ್ಲ, ಇವ್ರು ಸಂಧ್ಯಾಗಾಸಿ ಬರ್ತೀನಿ, ಹೋಗು. ಎಷ್ಟು ಹೇಳಿದ್ರು ನೀನು ಅದೇ ಮಾಡ್ತೀಯ ಪದೇ ಪದೇನೆ. ಹೇಳ್ತಾನೆ ಇದ್ದೀನಿ, ನೀನು ತಲೆ ಕೆಡಿಸ್ಕೊಬೇಡ ಕಣೆ, ಆಗಿದ್ದಾಗಲಿ ಅಂತ ಹೇಳಿದ್ರು ನೀನು ಅದೇನೇ ತಲೆ ಕೆಡಿಸ್ಕೊಂಡಿದೆಯಲ್ಲ ವಿಜಿ. ಅಷ್ಟೊಂದು ತಲೆ ಕೆಡಿಸ್ಕೊಬಾರ್ದು. ಏನೇ ಆಗಲಿ ಬಂದಿದ್ದು ನೋಡ್ಕೋಬೇಕು ಅನ್ನೋದು ಧೈರ್ಯ ಇರಬೇಕು ಅಷ್ಟೇ. ಧೈರ್ಯಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಸರಿ ಹೋಗ್ರಿ, ಆಮೇಲೆ ಬೇಕಾದ್ರೆ ನಾಳೆ ನಾಡಿದ್ದಿಂದ ಹೋಗೋಕ್ಕಾಗುತ್ತೆ. ಇವತ್ತು ನನ್ನ ಮಾತು ಕೇಳ್ರಿ, ಸರಿನಾ? ಇವತ್ತೊಂದು ದಿನ ನಾನು ಇಲ್ಲಿ ಸಂಧಿಯಲ್ಲಿ ಬರ್ತೀನಿ, ನೀವು ಅಲ್ಲಾಸಿ ಬನ್ನಿ, ಅಲ್ಲಿ ರೋಡಲ್ಲಿ ಹತ್ಕೊಳ್ತೀನಿ, ಸರಿನಾ? ಸರಿ ಆಯಿತು, ಇನ್ನೇನು ಮಾಡೋಣ ನೋಡಿ. ನಾನು ಗಾಡಿ ತಗೊಂಡಿಲ್ಲ ಸಿನಿ ಬರ್ತೀನಿ, ನೀನಲ್ಲಿ ಬಾ, ಹೋಗಂಗೆ ನೆಡ್ಕೊಂಡು ಹೋಗ್ತಾ ಇರು. ಅಮ್ಮನಿಗೆ 7 ವರ್ಷ ಹಂಗೇನೆ ಹೋಗ್ತೀವಿ ಅಂತ ಹೇಳಿ ಹೇಳಿ ಬರ್ತೀನಿ, ಹೋಗಮ್ಮ ನೀನು. ಅಜ್ಜಿ ನಾನು ಬರ್ತೀನಿ, ದ್ಯಾಮಜ್ಜಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ. ಸರಿ ಕಣಪ್ಪ, ಆತು. ಸುಗುಣಲ್ಲಿ ನೋಡಿದ್ರೆ ಏನಾರ ಮಾತಾಡ್ತಾಳೆ, ಯಾಕೆ ಜಗಳ ಅದು ಎಲ್ಲನ ಒಂಥರ. ಯಾಕೋ ಇವಾಗ ಎಲ್ಲರಿಗೂ ತೋರಿಸ್ಬಿಟ್ಟಾಳೆ ಒಂಥರ ಅನಿಸುತ್ತೆ. ಇವ್ರು ಬೇರೆ ನೋಡ್ತಾ ಇದ್ದಾರೆ ಇಲ್ಲಿ ಹೆಂಗಸ್ರು ಕುಕ್ಕೊಂಡು. ಯಾರು ತಾಣ ಸುಚ್ಚುತ್ತರ ಗೊತ್ತಿಲ್ಲ. ಇಲ್ಲ ಹಸಿ ಹೋಗ್ಬಿಡ್ತೀನಿ ಜಲ್ ಹಂಗಾದ್ರೆ ಗೊತ್ತಾಗಲ್ಲ ಅವಳಿಗೆ. ಇನ್ನೂ ಬರಲಿಲ್ವಲ್ಲ ಈ ವರ್ಷ. ನಾನು ಬಂದೆ ಸಂಧಿಗೆ, ಜಲ್ ಬಂದೆ, ಇನ್ನೂ ಬರಲಿಲ್ಲ. ಬರಬೇಕಾ ಬೇಡವಾ ಬೇಗ? ಯಾಕೆ ಸಂಧ್ಯಾಗಾಸಿ ಬತ್ತೀಯಾ? ಅಷ್ಟೊಂದು ಧೈರ್ಯ ಇದ್ದಾಳು. ಅಲ್ಲಾಸಿನ ನಮ್ಮನೆ ಮುಂದಾಸಿ ಹೆಂಗೆ ಬರ್ತಾ ಇದ್ದಂಗೆ ಬರಬೇಕಾಗಿತ್ತು ಕಣೆ. ಹೆಂಗೆ ಓಡಾಡ್ತಿದ್ದ ಹಂಗೆ. ಇವಾಗ ಸಂಧ್ಯಾಗಾಸಿ ಬಂದು ಓಡ್ ಬಂದಿಲ್ಲ ನಿಂತ್ಕೊಂತೀಯಲ್ಲ, ಈ ಸುಗುಣ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ಯಾ? ಸುಗುಣ ಯಾಕೆ ನಾನಿಲ್ಲಿ ಸುಮ್ಮನೆ ನಿಂತ್ಕೊಂಡಿರೋದು? ಯಾಕೆ? ಅಯ್ಯೋ, ಈ ಸುಗುಣ ನೋಡ್ಬಿಟ್ಲಲ್ಲಪ್ಪ, ಅದಕ್ಕೆ ಇಲ್ಲೇ ನಿಲ್ಸೋಣ, ಗಾಡಿ ಇಲ್ಲೇ ನಿಲ್ಸೋಗೋಣ. ಅಯ್ಯೋ ಅವಳ ಪಾಪ ಸಂಧ್ಯಾಗಾಸಿ ಬಂದ್ಲು ವಿಜಿ, ಈ ಸುಗುಣ ಇಲ್ಲಿ ಬಂದೇ ಬಿಟ್ಲಲ್ಲ. ನೋಡ್ಕೊಂಡು ಅದು ಹೆಂಗೆ ನೋಡ್ಕೊಂಡಿದ್ಲೋ ಏನೋ. ನಿನ್ನ ಸರಿಯಾಗಿ ಹೋಗ್ತೋಗೋಣ ಅಂತ ಬಂದಿದ್ದೀನಿ. ನೀನು ಸಿಗಲಿಲ್ಲ ಅವತ್ತು ನನ್ನ ಕೈಗೆ. ನೀನು ಸಿಕ್ಕಿದ್ರೆ ಇತ್ತು, ಹೊರಕ್ಕೆ ಬರಲಿಲ್ಲ. ಅವತ್ತೇ ಎಳ್ಕೊಂಬರೋಣ ಜೊಟ್ಟಿಡ್ದು ಅಂತ ಅನ್ಕೊಂಡೆ, ಆಗಲಿಲ್ಲ. ಅದಕ್ಕೆ ಇವತ್ತು ಬಂದೆ. ನನ್ನ ಗಂಡನ ಕರ್ಕೊಂಡು ಹೋಗ್ಬೇಕಾದ್ರೆ ಹಿಡ್ಕೊಂಬನ ಇವಳನ್ನ ಕೂದಲು ಹಿಡ್ಕೊಂಡು ದರ ಎಳೆಯೋಣ ಅಂತ ಇದ್ದೆ. ನೀನು ಅವತ್ತು ಇವತ್ತು ಅಲ್ಲಾಸಿ ಮುಂದಾಸಿ ಬರ್ದಲ್ಲೇ ನಮ್ಮ ಮನೆ ಮುಂದಾಸಿ ಬರೋಕ್ಕಾಗ್ದಿಲ್ಲದಕ್ಕೆ ಇವಾಗ ಇಲ್ಲಾಸಿ ಬರ್ತಾ ಇದೆಯಾ ಸಂಧ್ಯಾಗಾಸಿ. ನೀನೇನು ಮಾಡ್ದಿಲ್ದವಳು ಅಂತ ಕೆಲಸ ಏನೂ ಮಾಡಿಲ್ಲ ಅಂತ ದೊಡ್ಡದಾಗಿ ಹೇಳ್ತೀಯಲ್ಲ ನೀನು. ಅಂತ ಕೆಲಸ ಮಾಡ್ದಿಲ್ದವಳು ಇಲ್ಲಿ ಸಂಧ್ಯಾಗಾಸಿ ತಪ್ಪಿಸ್ಕೊಂಡು ಯಾಕೆ ಬರ್ತೀಯ ನನ್ನ ಗಂಡನ ಜೊತೆ ಹೋಗೋದಕ್ಕೆ? ಅಲ್ಲ ಸುಗುಣ, ನಾನು ಏನು ಮಾಡಿದೆ? ಯಾಕೆ ನೀನು ಹಿಂಗೆ ಈ ಥರ? ಅಲ್ಲ, ನಾನು ಸುಮ್ಮನೆ ಎಲ್ಲೂ ಹೋಗ್ತಾ ಇದ್ದೀನಿ. ಅಲ್ಲೇ ನನ್ನ ಗಂಡನ ಜೊತೆ ಬೈಕ್ನಾಗೆ ಅಲ್ಲಿ ನಮ್ಮ ಮನೆ ಎದುರುಗಡೆ ಹೋಗೋಕ್ಕಾಗದೇ ಇಲ್ಲದಕ್ಕೆ ನೀನು ಸುಗುಣ ಎಲ್ಲಿ ನನ್ನ ಅವಳ ಕೈಗೆ ಸಿಕ್ಬಿಟ್ರೆ ನನ್ನ ಮರ್ಯಾದೆ ತೆಗೆದು ಬಿಡ್ತಾಳೆ ಅನ್ನೋದಕ್ಕೆ ಇಲ್ಲಿ ಸಂಧ್ಯಾಗಾಸಿ ಬಂದು ಅವ್ನು ಅಲ್ಲಾಸಿ ಬರೋದಕ್ಕೆ ಹೇಳಿ ನೀನು ಇಲ್ಲಿ ಸಂಧ್ಯಾಗಾಸಿ ಬಂದು ಇಲ್ಲಿ ಹತ್ಕೊಳ್ಳೋದಕ್ಕೆ ನೋಡ್ತಾ ಇದೆಯಲ್ಲ. ನನಗೇನು ಗೊತ್ತಾಗಲ್ಲ ಅಂತ ಅಂದ್ಕೊಬಿಟ್ಟಿದ್ಯೇನೆ? ನನಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ಯಾ? ಇಷ್ಟು ದಿವಸ ಅಂತೂ ನಾನು ಬಿಡು ಅಂತ ಹೇಳಿ ನನಗೂ ಗೊತ್ತಾಗ್ತಾಯಿತ್ತು. ಬಿಡು, ನನ್ನ ಫ್ರೆಂಡ್ ಎಲ್ಲ ಮೋಸ ಮಾಡಲ್ಲ ಅಂತ ಇದ್ದೀಯೆ.
ಆದರೆ ನೀನು ಇಂಥ ಮೋಸ ಮಾಡ್ತೀಯ ಅಂತ ನಾನು ಯಾವುದೇ ಕಾರಣಕ್ಕೂ ಅಂದ್ಕೊಂಡಿರಲಿಲ್ಲ. ಇನ್ನು ನಾನೇನು ಮಾಡಿದೆ ಅಂತ ಕೇಳ್ತೀಯ? ಏಯ್ ನೀನು ನನ್ನೇನು ಆಗ್ಲೆಲ್ಲ ಪದೇ ಪದೇ ಹಿಂಗೆ ಕೇಳೋ ಅಂಥ ಅವಶ್ಯಕತೆ ಇಲ್ಲ. ಏನು ಇವಾಗ ಅಂತ ಏನು ಮಾಡ್ತೀಯಾ ನೀನು? ಏನು ನನ್ನ ಎದುರಿಸೋದಕ್ಕೆ ಬತ್ತೀಯಾ? ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ರು ನನ್ನ ಗಂಡನ ಜೊತೆ ಹೋಗೋದಕ್ಕೆ ಬಂದಿದೀಯಾ ಅಂತ ಹೇಳ್ತೀಯಲ್ಲ. ಅದಕ್ಕೆ ಬಂದಿರೋದು. ಏನಿವಾಗ ಏನು ಮಾಡ್ತೀಯಾ? ಏನು ಮಾಡ್ತೀನ? ಜುಟ್ಟು ಎಗ್ರೊಳಗಂಗೆ ಹೊಡಿತೀನಿ. ಜುಟ್ಟು ಎಗ್ರು ಹೋಗ್ಬೇಕು ಹಂಗೆ ಹೊಡಿತೀನಿ. ನನ್ನ ಗಂಡನ ಬುಟ್ಟಿಗೆ ಹಾಕೊಂಡು ಒಬ್ರು ಸಂಸಾರ ಹಾಳು ಮಾಡಿ ಇವಾಗ ಓಡಾಡ್ತಾ ಇದೆಯಲ್ಲ, ನಾಚಿಕೆ ಮಾನ ಮರ್ಯಾದೆ ಇಲ್ದಂಗೆ. ಬಿಡು ನೋಡು, ಒಳ್ಳೆ ಮಾತಲ್ಲಿ ಹೇಳ್ತೀನಿ, ಸುಮ್ಮನೆ ಬಿಟ್ಟರೆ ಸರಿ. ನೋಡು ಏನು ಮಾಡ್ತೀಯ ನೀನು? ಮಾಡ್ತೀನಿ ಅಂತ ಕೇಳ್ತೇನೆ ನೋಡು, ನಿನ್ನಂತೂ ನಾನು ಸುಮ್ಮನೆ ಬಿಡೋದಿಲ್ಲ. ಸರಿಯಾಗಿ ಗ್ರಾಚಾರ ಬಿಡಿಸೇ ಕೈ ಬಿಡೋದು. ನಾನು ಹಂಗೆ ಸುಮ್ಮನಿರ ಅಂತ ಹೆಂಗ್ಸಲ್ಲ. ಅಲ್ಲೇ ಒಬ್ರನ್ನ ಜೀವನ ಹಾಳು ಮಾಡಿ ಅಲ್ಲೆಲ್ಲ ರೀಲ್ಸು ಅದು ಇದು ಅಂತ ಹೇಳಿ ಮೆರೆದಾಡಿ ಅವನಿಗೆ ಒಬ್ನಿಗೆ ಡೈವರ್ಸ್ ಕೊಟ್ಟು ಬಂದು ಒಬ್ಬರು ಜೀವನ ಹಾಳು ಮಾಡಿ ಇನ್ನಾಲೇನೆ ಇವಾಗ ನನ್ನ ಗಂಡನ ಜೀವನ ನಮ್ಮ ಜೀವನ ಹಾಳು ಮಾಡೋದಕ್ಕೆ ಬಂದಿದ್ಯಾ. ನನ್ನ ಗಂಡನೇ ಬೇಕಾಯ್ತೇನೆ, ಇನ್ಯಾರು ಸಿಗ್ಲಿಲ್ವೇನೆ ನಿನಗೆ? ಇನ್ಯಾರು ಸಿಗ್ಲಿಲ್ವೇ? ಸುಮ್ಮನಿರು ನೋಡು ಸುಗುಣ, ಒಳ್ಳೆ ಮಾತಲ್ಲಿ ಹೇಳ್ತೀನಿ, ಸುಮ್ಮನಿದ್ರೆ ಸರಿ. ನೀನು ಜಾಸ್ತಿ ಮಾತಾಡ್ತಾ ಇದೀಯಾ, ಜಾಸ್ತಿ ಮಾತಾಡಬೇಡ ನೀನು. ನೋಡು ಸುಮ್ಮನಿರು, ಹೊಡಿಬೇಡ ಕಣೆ, ಸುಮ್ಮನಿರು. ನಿನ್ಗೆ ಹೊಡಿಯೋ ಅಂತ ಅಧಿಕಾರ ಏನೈತೆ? ನನ್ನ ಯಾಕೆ ಹೊಡಿತಾ ಇದೀಯಾ ನೀನು? ಸುಗುಣ ಯಾಕೆ ಹೊಡಿತಾ ಇದೆಯಾ ಅವಳನ್ನ? ಯಾಕೆ ಹೊಡಿತಾ ಇದೀಯ ಅಂದರೆ ಜೊತೆಗಿತ್ಕೊಂಡೇನೆ ಮೋಸ ಮಾಡಿದ್ಲಲ್ಲ ನನಗೆ, ಅದಕ್ಕೇನೆ ನೆನ್ನೆಸ್ಲೇನೆ ಇವಳನ್ನ ಜುಟ್ಟಿಡ್ದು ಎಳೆಯೋಣ ಅಂದ್ಕೊಂಡೆ ನಾನು. ಇವರು ಕರ್ಕೊಂಡು ಹೋದ್ರು. ಕೆರಿ ಹೆಂಗುಸ್ರೆಲ್ಲ ಬಾರಮ್ಮ ಸುಗುಣ, ಏನು ಮಾಡೋಕ್ಕಾಗುತ್ತೆ ಬಾ ಅಂತ ಹೇಳಿ ಸಮಾಧಾನ ಮಾಡಿ ಕರ್ಕೊಂಡು ಹೋದ್ರು. ನೆನ್ನೆನೆ ಇವಳನ್ನ ಎಳಿತಿದ್ದೆ, ಹೊರಕ್ಕೆ ಸಿಕ್ಕಿದ್ರೆ ಇವ ರೋಡಲ್ಲೆಲ್ಲ ನೋಡಲಿ ಅಂತಲೇ ಇಲ್ಲೇ ಇಟ್ಕೋಬೇಕು ಅಂತ ಬಂದಿದ್ದೀನಿ. ನೋಡಮ್ಮ, ಆ ಲಾಸಿ ಬಂದರೆ ಈ ಸುಗುಣಂಗೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ನೀನು ಇಲ್ಲಾಸಿ ಬಾ, ನಾನು ಇಲ್ಲಾಸಿ ಬರ್ತೀನಿ ಸೆಂದಾಗಾಸಿ ಅಂತ ಹೇಳಿ ಇಲ್ಲಿ ಬಂದವಳೆ. ಹೊತ್ಕೊಳಕ್ಕೆ ಅಂಥವಳು ಏನು ಮಾಡಿಲ್ಲ, ನಾನು ಏನು ಮಾಡಿಲ್ಲ ಅಂತೆಲ್ಲ ರಾಜಾರೋಷವಾಗಿ ಮತ್ತೆ ಬರಬೇಕಾಗಿತ್ತು ಕಣೆ. ನಾನು ಮುಂದಾಸಿನೇ ನೀನು? ನಾನು ಅದಕ್ಕೆ ಹೇಳಿದ್ದು ವಿಜಿ, ಸುಮ್ಮನೆ ಹತ್ಕ ಹೋಗೋಣ ಅಂತ ಹೇಳಿದ್ರೆ ನೀನು ಕೇಳಲಿಲ್ಲ. ಜೊತೆಗೆ ಬಾರಮ್ಮ ಹೋಗೋಣ, ಜೊತೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಎಷ್ಟು ಹೇಳಿದೆ, ನೀನು ಕೇಳಲಿಲ್ಲ. ಬಿಡು ಸುಗುಣ, ಒದಿಬೇಡ ನೋಡು. ಒಳ್ಳೆ ಮಾತಲ್ಲಿ ಹೇಳ್ತೀನಿ, ವಿಜಿನ ಮೇಲೆ ಒದಿಬೇಡ ನೋಡು. ನಾನು ನಿನ್ನ ಸರಿಯಾಗಿ ಬಿಟ್ಬಿಡ್ತೀನಿ. ಬಾ ಸುಗುಣ, ಅವನಿಗೆ ಗೊತ್ತಾಗಬೇಕು. ಇಟ್ಕೊಂಡವಳು ಇರೋ ತನಕ, ಕಟ್ಕೊಂಡವಳು ಕೊನೆ ತನಕ ಅಂತ ಹೇಳಿ ಅವನಿಗೆ ಗೊತ್ತಾಗಬೇಕು. ಬಾ ಎಲ್ಲ ಕೈ ಖಾಲಿ ಮಾಡಿ ಅವಾಗ ಕೈ ಬಿಡ್ತಾಳಲ್ಲ ಅವಾಗ ಗೊತ್ತಾಗುತ್ತೆ ಅವನಿಗೆ. ಬಾ, ಯಾಕೆ ಹೋಯ್ತೀಯ? ಬಾ ಸುಮ್ಮನೆ ಬಾ ಇಲ್ಲಿ. ಇಲ್ಲ ಕಣಮ್ಮ, ನನಗೆ ಸಖತ್ತು ಸಿಟ್ಟು ಬತ್ತೈತೆ. ಸರಿಯಾಗಿ ಜಡ್ದು ಬಿಡ ನನ್ನ ಸಿಟ್ಟು ಬತ್ತೈತೆ. ತಗಿ ಸುಗುಣ, ಒಯ್ಬೇಡ ತಗಿಯೇ ವಿಜಿನ್ ನೋಡು, ಒಯ್ಬೇಡ ನೀನು. ಕೈ ತೆಗೆದ್ರೆ ಸರಿ, ನಾನು ಮುಟ್ಟಬೇಡ, ನೀನು ಮುಟ್ಟಬೇಡ. ಯಾಕೆ ಹೇಳ್ತೀಯ ನನ್ನ? ನಾನು ಅವಳಿಗೆ ಸರಿಯಾಗಿ ರಾಚಲೆ ಬಿಡಿಸ್ತಲೇ ಬಿಡಲ್ಲ ನಾನು. ಅಷ್ಟು ಸಿಟ್ಟು ಬಂದೈತೆ ನನಗೆ. ವಿಜಿ, ನೀನೇ ಈ ಕಡೆ ಬಾ ಇಲ್ಲಿ. ಅವಳಿಗೆ ಹೋದ್ರೆ ಇವನಿಗೆ ನೋವಾಗುತ್ತೋ. ಓದಿಬೇಡ ಹೇಳೋದು. ವಿಜಿನೊಂದು ಮಾತು ಬೈದ್ರು ನಾನು ಸುಮ್ಮನಿರಲ್ಲ. ನಡಿ ವಿಜಿ ಹೋಗೋಣ. ಅದಕ್ಕೆ ಮತ್ತೆ ನಾನು ರಾಜರೋಷ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿದ್ದು. ಇಲ್ಲಡೆ ಸುಗುಣ, ಇವತ್ತು ಹೇಳ್ತಾ ಇದ್ದೀನಿ, ನಮ್ಮಿಬ್ಬರೂ ದೂರ ಮಾಡೋದಕ್ಕೆ ಯಾರ ಕೈಲಿಂದಲೂ ಸಾಧ್ಯ ಇಲ್ಲ. ನೀನು ಏನು ಮಾಡ್ಕಂತೀಯ ಮಾಡ್ಕ, ಸರಿನಾ? ನಾನು ವಿಜಿನಂತೂ ಬಿಟ್ಕೊಡಲ್ಲ. ನನ್ನ ಹೃದಯದಲ್ಲಿ ಯಾವ ಹುಡುಗಿಗೂ ಸ್ಥಾನ ಕೊಟ್ಟಿರಲಿಲ್ಲ. ನೀನಿದ್ದಿದ್ದು ಬರೀ ಮನಸ್ಸಲ್ಲಿ. ನನ್ನ ಹೃದಯದಲ್ಲಿರೋದು ವಿಜಿ. ನನ್ನ ಹೃದಯದಲ್ಲಿ ಯಾವ ಹುಡುಗಿನೂ ಇನ್ನೂವರೆಗೂ ಕೂರಿಸಿರಲಿಲ್ಲ. ನೀನು ಬರೀ ಮನಸ್ಸಲ್ಲಿ ಇದ್ದೇ ಹೊರ್ತನು ಹೃದಯದಲ್ಲಿ ನೀನು ಇನ್ನೂ ಕೂತ್ಕೊಂಡಿರಲಿಲ್ಲ, ನಿನಗೆ ಜಾಗ ಕೊಟ್ಟಿರಲಿಲ್ಲ. ಇದು ಬೇರೆ. ಹೋಗು ಸುಮ್ಮನೆ ಮುಚ್ಕೊಂಡು. ಹೋಗೆ ಮನೆ ಆಳಿ, ನಿನ್ನ ಮುಖ ತೋರಿಸ್ಬೇಡ ದರಿದ್ರದವಳೆ. ಹೋಗೆ. ಇನ್ನು ಎಷ್ಟು ಸಂಸಾರ ಹಾಳು ಮಾಡಬೇಕು ಅಂತ ಇದೆಯಾ? ಇನ್ನು ಎಷ್ಟು ಎಲ್ಲ ಯಾರ ಮನೆ ಇನ್ನೂ ತೆಗಿಬೇಕು ಅಂತ ಇದೆಯಾ? ನಿನ್ನಂತವಳಿದ್ರೆ ಮನೆ ಉದ್ಧಾರನೇ ಕಣೆ, ಉದ್ಧಾರ. ಹೋಗೆ, ನಿನ್ನ ಮುಖ ತೋರಿಸ್ಬೇಡ, ಅನಿಷ್ಟು ಮುಖನ. ಈಗಳೇ ವರ್ಷ ಹೇಳ್ತಾ ಇರೋದು ಅದೇನೆ, ನಾನು ಹೇಳ್ತಾ ಇರೋದು ಅದೇನೆ. ನಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ ಯಾರ ಕೈಲಿಂದಲೂ ಸಾಧ್ಯ ಇಲ್ಲ. ಅದೇನು ಮಾಡ್ಕಂತೀಯ ಮಾಡ್ಕ, ಸರಿನಾ? ನಿನ್ನ ಗಂಡನ ಕರ್ಕೊಂಡು ಹೋಗೋದಾದ್ರೆ ಕರ್ಕೊಂಡು ಹೋಗು. ಬಂದರೆ ನಾನೇನೇನು ಬೇಡ ಅನ್ನೋದಿಲ್ಲ. ಅವ್ರು ನನ್ನ ಬಿಟ್ಕೊಡ್ತಿಲ್ಲ. ಅವ್ರು ನನ್ನ ತುಂಬ ಇಷ್ಟಪಡ್ತಾರೆ, ನಾನು ಅವ್ರನ್ನ ತುಂಬ ಇಷ್ಟಪಡ್ತೀನಿ, ಅಷ್ಟೇ. ಏನು ಮಾಡ್ಕಂತೀಯ ಮಾಡ್ಕನಿ. ನಡೀರಿ ವರ್ಷ ಅವರೇ, ಇನ್ಮೇಲೆ ರಾಜಾರೋಷವಾಗಿ ಬರ್ತೀನಿ, ಯಾರಿಗೂ ಎದ್ರುಕೊಳ್ಳಲ್ಲ. ನೀವು ಹೇಳಿದ್ದೆ ಸರಿ, ನಾನು ಬಿಡತ್ಲಾಗೆ ಹೋಗ್ಲಿ ಅಂತ ಒಳ್ಳೆ ಮಾತೆಗಲ್ಲಿ ಇದು ಮಾಡಿದ್ನಲ್ಲ, ಅದಕ್ಕೆ. ಮಾನ ಮರ್ಯಾದೆ ಇಲ್ದಾಳ್ತು. ಅವ್ರೇನು ಮಾನ ಮರ್ಯಾದೆ ಇದಕ್ಕೆಲ್ಲ ಅಂಜಾಲ್ ಕಣಮ್ಮ ಸುಗುಣ. ಬಾ, ನೀನು ಯಾಕೆ ರೇಗಾಡ್ತೀಯ? ಸುಮ್ಮನೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಏನೇನು ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಇನ್ಮೇಲಿಂದ, ಸರಿನಾ? ನೀನು ಪಾಡಿಗೆ ನೀನು ಇರು. ಬಾ ಹೋಗಂತೆ ಸುಮ್ಮನೆ ಊರಿಗೆ. ಅದಕ್ಕೆ ಮತ್ತೆ ಇದೆಲ್ಲ ನೋಡೋದಕ್ಕಿಂತ ಸುಮ್ಮನೆ ಊರ ಕಡೆಗೆ ಹೋದ್ರೆ ಬೆಸ್ಟ್ ಅಂಬೋದು. ಹಿಂಗೆ ನೋಡಿಲಿದ್ರೆ ಬರೇ ಇದೆ ಕಣ್ಣಿಗೆ ಕಾಮ್ತಾ ಇದ್ರೆ. ಅದಕ್ಕೆ ಕಣಮ್ಮ, ನನಗೆ ನೋಡ್ಕೊಂಡು ಸುಮ್ಮನೂ ಇರೋಕ್ಕಾಗಲ್ಲ. ನನಗೆ BP ರೈಸ್ ಆದಂಗೆ ಆಗುತ್ತೆ. ಅದಕ್ಕೆ ಸುಮ್ಮನೆ ಊರಿಗೆ ಹೋಗ್ಬಿಡ್ತೀನಿ. ನಾಳೆ ಫಸ್ಟ್ ನಾನು ಊರಿಗೆ ಹೋಗ್ತೀನಿ. ನನಗೆ ಈ ಕಣ್ಣಲ್ಲಿ ಇದನ್ನೆಲ್ಲ ನೋಡೋದಕ್ಕಾಗಲ್ಲ. ಅದಕ್ಕೆ ನಾನು ಊರಿಗೆ ಹೋಗಬೇಕು ಅಂತ ಇರೋದು. ನಾನು ನೋಡಿದ್ರೆ ನನಗೆ ಎಷ್ಟು ಸಿಟ್ಟು ಬರುತ್ತೆ. ನಾನು ಯಾವಾಗ ಅವನು ಒಬ್ಬನೇ ಬಂದ ನಮ್ಮ ಮನೆ ತಗಾಸಿ ಬೈಕ್ನಾಗೆ ನನಗೆ ಗೊತ್ತಾಯಿತು, ಇವಳು ಈ ಸೆಂಡೆಗಾಸಿ ಬಂದು ಹತ್ಕೊಂತಾಳೆ ಅಂತ. ಅದಕ್ಕೆ ಫಾಲೋ ಮಾಡ್ಕೊಂಡು ಬಂದೆ, ಸರಿಯಾಗಿ ಇಕ್ಕದೆ.
ನನಗೆ ಬರ್ತಿರೋ ಸಿಟ್ಟಿಗೆ ನೆನ್ನೆಸ್ಲೆ ಅವಳನ್ನು ಜುಟ್ಟು ಹಿಡ್ದು ಎಳೆಯೋಣ ಅಂತ ಇದ್ದೆ, ಬಿಡು ಹೋಗ್ಲಿ ಅಂತ ಸುಮ್ಮನಾದೆ. ನೆನ್ನೆ ಸಿಟ್ಟು ಬಂದಿತ್ತು, ಅವರೆಲ್ಲ ನನ್ನ ಸಮಾಧಾನ ಮಾಡಿ ಕರ್ಕೊಂಡು ಹೋದ್ರು. ನೆನ್ನೆ ಅವನ್ನೇ ದೊಣ್ಣೆ ತಾಂಡು ಹೊಡೆದು ನನಗೆ ಕೈಯೆಲ್ಲ ಇದಾಗ್ಬಿಟ್ಟಿತ್ತು. ಅದು ಕರೆದ ಸುಮ್ಮನಾಗಿದ್ದೀನಿ. ನೋಡ್ತಾ ಇರಿ, ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ನೇರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.